ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೈಫ್ ಆಫ್ ಎ ಕೆ. ನೋಡ್ತಿರ್ಬೋದು ರೀ, ನಾ ಅಡುಗೆ ಎಲ್ಲ ಮುಗಿಸ್ಕೊಂಡೆ 8:30 ಆಗಿತ್ತು. ಸೊ ಇವಾಗ ಒಂದು ಸೆಲೆಬ್ರೇಷನ್ಗೆ ಹೊಂಟೇನಿ, ನ್ಯೂ ಇಯರ್ ಸೆಲೆಬ್ರೇಷನ್ಗೆ. ನಮ್ಮ ಏರಿಯಾ ಒಳಗೆ ಇಟ್ಕೊಂಡಿದ್ರಿ, ಅವರು ವರ್ಷ ಸೆಲೆಬ್ರೇಷನ್ ಮಾಡ್ತಾರೆ. ನಾ ಹೋಗಿರಲಿಲ್ಲ, ನಾ ಹೋಗೋದಿದೆ ಫಸ್ಟ್ ವರ್ಷ. ಬಿಕಾಸ್ ನನಗೆ ಯಾರೂ ಅಷ್ಟು ಪರಿಚಯ ಇರಲಿಲ್ಲ. ನಾ ಮೊದಲು ಹಳೆ ಮನೆಯೊಳಗಿದ್ದಾಗ ನಾ ಆಯಿತು, ನನ್ನ ಕೆಲಸ ಆಯಿತು, ಮನೆ ಆಯಿತು, ಹಿಂಗೆ ಇರ್ತಿದ್ದೆ ರೀ. ಬಟ್ ಇವಾಗ ಇಲ್ಲಿ ಬಂದ ಮೇಲೆ ಎಲ್ಲರೂ ಪರಿಚಯ ಆಗಿದ್ದಾರೆ, ಚೆನ್ನಾಗಿ ಮಾತಾಡ್ಸ್ತಾರೆ. ಹೀಗಾಗಿ ಕಂಫರ್ಟಬಲ್ ಅನಿಸುತ್ತೆ. ಅವಾಗ ಹೆಂಗಂದ್ರೆ ಅಷ್ಟೊಂದು ಕಂಫರ್ಟಬಲ್ ಅನ್ನಿಸ್ತಿರ್ಲಿಲ್ಲ. ಯಾಕಂದ್ರೆ ಯಾರೂ ಪರಿಚಯ ಇಲ್ಲ, ಹೆಂಗಪ್ಪ ಹೋಗೋದು ಅಂತ ಹೇಳಿ ಹಿಂಗೆ ಅನ್ನಿಸ್ತಿತ್ತು. ಸೊ ಅದಕ್ಕೆ ಇವಾಗ ನೋಡ್ರಿ, ಫೈರ್ ಕ್ಯಾಂಪ್ ಇತ್ತು, ದೊಡ್ಡವ್ರಿಗೂ ಆ್ಯಕ್ಟಿವಿಟೀಸ್ ಇತ್ತು, ಆಮೇಲೆ ಚಿಕ್ಕವ್ರಿಗೂ ಆ್ಯಕ್ಟಿವಿಟೀಸ್ ಇತ್ತು, ಡ್ಯಾನ್ಸ್ ಇತ್ತು, ಎಲ್ಲ ಇತ್ತು. ಎಲ್ಲರ ಜೊತೆ ಕೂಡಿ ಇರೋದು ಒಂಥರ ಖುಷಿ ಆಗುತ್ತೆ ರೀ. ಯಾಕಂದ್ರೆ ಒಬ್ಬೊಬ್ಬರೇ ಸಿಕ್ಕಾಗ ಮಾತಾಡ್ಸೋದು ಬೇರೆ ಆಗುತ್ತೆ, ಆಮೇಲೆ ಎಲ್ಲರೂ ಕೂಡಿದ್ದಾಗ ಮಾತಾಡ್ಸೋದು ಬೇರೆ ಆಗುತ್ತೆ. ಒಂಥರ ಖುಷಿ ಆಗುತ್ತೆ ರೀ. ಹೀಗಾಗಿ ಅಲ್ಲೇ ಅಡುಗೆ ಅದು ಮಾಡಿಸಿದ್ದು ರೀ. ನಾವು ಊಟ ಮಾಡ್ಕೊಂಡ್ರೆ ಟೈಮ್ ಯಾವಾಗ ಆಗುತ್ತೆ ಅಂತೇಳಿ ಕಾಯಾಗ್ತಿದ್ದು. ಟೈಮ್ ಆಗೋ ತನಕನೂ ಆ್ಯಕ್ಟಿವಿಟೀಸ್ ಮಾಡಿಸಾಕ್ತಿದ್ರು. ಸೊ ಪ್ರತಿಯೊಂದು ಆ್ಯಕ್ಟಿವಿಟೀಸ್ ಇತ್ತು. ಆಮೇಲೆ ಊಟ ಮಾಡ್ಕೊಂಡು ನಾನು ನನ್ನ ಫ್ರೆಂಡ್ಸು ಎಲ್ಲರೂ ಊಟ ಮಾಡಿಕೊಂಡು ರೀ, ನಮ್ಮ ಆರ್ಯಾಗೂ ಊಟ ಮಾಡಿಸಿದ್ದೆ. ನಮ್ಮ ಆರ್ಯ ಅಂತೂ ಆ ಕಡೆ ಈ ಕಡೆ ಓಡಾಡಾಕ್ತಿದ್ರಿ. ಗೊತ್ತಲ್ಲ, ಹುಡುಗರು ಒಟ್ಟು ಕೈಗೆ ಸಿಗಂಗಿಲ್ಲ ಅಂಥೇಳಿ. ನೋಡ್ತಿರ್ಬೋದು ಸಣ್ಣ ಹುಡುಗರು ಎಷ್ಟು ಚಂದ ಡ್ಯಾನ್ಸ್ ಮಾಡಿದ್ದಾರೆ ಅಂತ ಹೇಳಿರಿ. ಆಮೇಲೆ ನಾ ಮನೆಗೆ ಬಂದೆ ರೀ. ಮನೆಗೆ ಬಂದುಬಿಟ್ಟು ಮತ್ತು ಒಂದು 5 ನಿಮಿಷ ನಮ್ಮ ಆರ್ಯಾಗ ಅವ್ರ ಪಪ್ಪ ಬಂದಿದ್ರು ಅಂಥೇಳಿ ಓಡಿ ಹೊಂಟಿದ್ರಿ. ಸೊ ಮನೆಗೆ ಬಂದ ಮತ್ತು ವಾಪಸ್ ಕರ್ಕೊಂಬಂದಿರಿ. ಅವಾಗ ನೋಡ್ರಿ ಟೈಮ್ ಆಯ್ತು ಅಂಥೇಳಿ ಕೇಕ್ ಕಟ್ಟಿಂಗ್ ನಡೆಯಾಗ್ತಿತ್ತು ರೀ ಇವಾಗ. ಹ್ಯಾಪಿ ನ್ಯೂ ಇಯರ್ ಟು ಆಲ್. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ಸೊ ನಾನು ವ್ಲಾಗ್ ಯಾರು ನೋಡಾಕ್ತೀರಿ ಅವ್ರೆಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ನಿಮ್ಮ ಬಾಳಲ್ಲಿ ಎಲ್ಲ ಹೊಸದ ಆಗಲಿ, ಚಲೋ ಆಗಲಿ ಅಂತ ಹಾರೈಸ್ತೀನಿ. ಸೊ ಥ್ಯಾಂಕ್ ಯು. ಅದೆಲ್ಲ ಮುಗಿಸ್ಕೊಂಡು ನಾ ಮನೆಗೆ ಬಂದೆ ರೀ. ಮನೆಗೆ ಬಂದುಬಿಟ್ಟು ಇದನ್ನು ನನ್ನ ಹಸ್ಬೆಂಡ್ಗೆ ಕರ್ಕೊಂಡು ಹೊಂಟೇನಿ ರೀ, ನಾನು ಸರ್ಪ್ರೈಸ್ ಕೊಡಕ್ಕಂತೇಳಿ. ಸೊ ನಮ್ಮದು ಕೇಕ್ ಕಟ್ಟಿಂಗ್ ಆಯಿತು, ಎಲ್ಲ ಆಯಿತು. ಇದು ನೆಕ್ಸ್ಟ್ ಡೇ ರೀ. ನೆಕ್ಸ್ಟ್ ಡೇ ಹಾಸ್ಪಿಟಲ್ಗೆ ಹೋಗಿದ್ದೆ, ಸ್ವಲ್ಪ ಹುಷಾರಿರಲಿಲ್ಲ ಅಂಥೇಳಿ. ಫುಲ್ ವಾಮಿಟಿಂಗ್ ಸ್ಟಾರ್ಟ್ ಆಗಿಬಿಟ್ಟಿತ್ತು ರೀ. ಸೊ ಅದಕ್ಕೆ ಭಾಳ ತ್ರಾಸಾಗತ್ತಿತ್ತು ಅಂಥೇಳಿ ಹೋಗಿದ್ದೆ ರೀ ಹಾಸ್ಪಿಟಲ್ಗೆ. ಆ ಹಾಸ್ಪಿಟಲ್ಗೆ ಯಾಕೆ ಹೋಗಿದ್ದೀನಿ, ಏನಾಯಿತು ಸಡನ್ಲಿ ಅಂಥೇಳಿ ನಿಮಗೆ ನೆಕ್ಸ್ಟ್ ತಿಳಿಸ್ಕೊಡ್ತೇನೆ ನೋಡಿರಿ. ಹ್ಯಾಪಿ ಗುಡ್ ಈವ್ನಿಂಗ್ ಟು ಆಲ್ ಆ್ಯಂಡ್ ಹ್ಯಾಪಿ ನ್ಯೂ ಇಯರ್ ಟು ಆಲ್. ನಾವಂತೂ ನ್ಯೂ ಇಯರ್ ಮಾಡೋದಿಲ್ಲ, ಸೊ ಮಾಡೋರ್ಗೆ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಾಕ್ತೀನಿ. ಮಾಡೋಂಗಿಲ್ಲ ಅಂತಂದ್ರೆ ಹಾಗಿಲ್ಲ. ಕೇಕ್ ಕಟ್ಟಿಂಗ ಎಲ್ಲ ನಿನ್ನೆ ಅಲ್ಲಿ ಫ್ರೆಂಡ್ಸ್ ಜೊತೆ ಹೋಗಿದ್ದಾಯಿತು, ಎಲ್ಲ ಆಯಿತು. ಸೊ ಇವತ್ತು ನ್ಯೂ ಇಯರ್ ಮುಗಿತಾ ಬಂತ. ಸೊ ಅದಕ್ಕೆ ಏನು ಹೇಳೋದಿಲ್ಲ, ಯಾಕಪ್ಪ ಹಿಂಗೆ ಮುಖ ಆಗೈತಿಕ್ಕಿದ ಅಂಥೇಳಿ ನಿಮ್ಗೆ ಅನ್ನಿಸ್ತಿರ್ಬೋದು. ಸೊ ನಿನ್ನೆ ಕೇಕ್ ಕಟ್ಟಿಂಗ್ ಆಯಿತು. ಕೇಕ್ ಕಟ್ಟಿಂಗ್ ಆಗಿದ ನಂತರ ಅದೇ ಎಲ್ಲ ಗಂಡ ಹೆಂಡತಿ ನಡುವೆ ಸ್ವಲ್ಪ ಸಣ್ಣ ಪುಟ್ಟ ಜಗಳ ಇರುತ್ತೆ ರೀ. ಹೀಗಾಗಿ ಸ್ವಲ್ಪ ಸೌಂಡ್ ಐತಿ, ಅಡ್ಜಸ್ಟ್ ಮಾಡ್ಕೊರಿ. ಮತ್ತು ಸಣ್ಣ ಪುಟ್ಟ ಜಗಳ ಇರುತ್ತಲ್ಲ, ಅದೇ ರೀತಿ ಜಗಳ ಆಯಿತು. ಏನು ದೊಡ್ಡದೇನಿಲ್ಲ. ಬಟ್ ನ್ಯೂ ಇಯರ್ ದಿನ ಆಯ್ತಲ್ಲ, ಭಾಳ ಬೇಜಾರಾಗುತ್ತೆ. ಮತ್ತು ನೈಟೆಲ್ಲ ನಿದ್ದೆ ಇಲ್ಲರಿ. ಸೊ ತಲೆನೂ ಮತ್ತು ಬೆಳಗಿಂದ ಊಟ ಎಲ್ಲ ಏನಿಲ್ಲ. ಯಾಕೋ ಏನೋ ಗೊತ್ತಿಲ್ಲರಿ ನನಗೆ. ನಮ್ಮ ಮಮ್ಮಿ, ನಮ್ಮ ಅಜ್ಜಿ, ನನ್ನ ಹಸ್ಬೆಂಡ್ ಮಾತಾಡುವಾಗೂ ಕೂಡ ಎಷ್ಟು ಸಲ ಹೇಳಿದಾರ, ನೀ ಜಗಳ ಮಾಡ್ತಿ, ಎಲ್ಲ ಮಾಡ್ತಿ, ಊಟ ಯಾಕೆ ಬಿಡ್ತಿ ಅಂಥೇಳಿ. ನನಗೆ ಗೊತ್ತಿಲ್ಲ ನಾ ಯಾಕೆ ಊಟ ಬಿಡ್ತೇನೆ ಅಂಥೇಳಿ. ಏನೋ ಒಂಥರ ಮನ್ಸಿಗೆ ಬೇಜಾರಾಗತ್ತೆ ರೀ. ನಿಮಗೂ ಆಗಿದ್ರೆ, ನಿಮಗೂ ಫೀಲ್ ಆಗಿದ್ರೆ ನಿಮ್ಗೆ ಗೊತ್ತಾಗ್ಬೋದು ಯಾಕೆ ಊಟ ಬಿಡ್ತಾರಪ್ಪ ಅಂಥೇಳಿ. ಸೊ ಬೇಜಾರಾಯ್ತಂದ್ರೆ ಮನಸ್ಸಿಗೆ ಏನೇನು ಕೆಲಸ ಆಗಲಿ ಮತ್ತು ಊಟ ಆಗಲಿ ಮಾಡೋಕ್ಕೆ ಮನಸ್ಸಾಗೋದಿಲ್ಲ ರೀ. ಆದರೂ ನಾ ಕೆಲಸ ಮಾಡಿರ್ತೀನಿ. ಬಿಕಾಸ್ ಈಗ ಅಂತೂ ತವ್ರ ಮನೆಯೊಳಗಿಲ್ಲ. ಸೊ ಲವರ್ ಜೊತೆ ಸಿಟ್ಟು ಮಾಡ್ಕೊಂಡಿದ್ದೀನಿ ಅಂತ ಹೇಳಕ್ಕೆ ನಾ ಗಂಡನ ಮನೆ ಒಳಗೆ ಅದೇನಿ. ಸೊ ನಂದೇನು ಐತೆಲ್ಲ ನಾನು ನಿಭಾಯಿಸಬೇಕು. ಹಾಗಾಗಿ ಕೆಲಸ ಏನೈತಿಲ್ಲ ಅದೆಲ್ಲ ನಾ ಮಾಡ್ತಿರ್ತೀನಿ. ಸೊ ಇನ್ನೊಂದು ಏನಂದ್ರೆ, ಸ್ವಲ್ಪ ಜಗಳ ಆಯ್ತಂತ ಹೇಳಿದ್ನಲ್ಲ, ಯಾವುದೇ ಕಾರಣಕ್ಕಲ್ಲ. ಸೊ
ಸ್ವಲ್ಪ ನನ್ನ ಹಸ್ಬೆಂಡ್ಗೆ ಆಲ್ರೆಡಿ ನಾ ಹಿಂದಿನ ವ್ಲಾಗ್ಗಳಿಗೆ ಹೇಳ್ರಿ ನನ್ನ ಹಸ್ಬೆಂಡ್ಗೆ ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್ಸ್ ಇಷ್ಟ ಆಗೋದಿಲ್ಲ ಅಂಥೇಳಿ ಕೇಕ್ ಕಟ್ ಮಾಡಿದ ಖುಷಿ ಆದರೂ ಬಟ್ ಲೇಟ್ ಆಗ್ತಾ 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 12:30 1 ಬಂತ ಟೈಮ್. ಸೊ ಡೈಲಿ ನಮ್ಮ ಟೈಮಿಂಗ್ ಅದ ನೈಟ್ ಮಲ್ಕೊಳ್ಳೋದ್ರಿ, ಬಟ್ ಲೇಟ್ ಆದಂಗೆ ಏನಪ್ಪ ಎಷ್ಟೊತ್ತು ಮಾಡಾಕತ್ತಾಳ ಅಂತ ಏನೂ ಗೊತ್ತಿಲ್ಲ, ಒಂಥರ ಮುಖ ಮಾಡಿದ್ರಿ ಅದು ನಂಗೆ ಸಿಟ್ಟು ಬಂತ. ನಾನು ಬಿಟ್ರೆ ಅವ್ರು ಚಲೋನ ಅದಾರ, ಹೀಗಾಗಿ ಆಮೇಲೆ ಅವ್ರು ಮಾತಾಡ್ಸಿಲ್ಲ ಅನ್ನೋ ಕಾರಣಕ್ಕೆ ನಂಗೆ ನಿದ್ದೆನೂ ಇಲ್ಲ. ಮತ್ತು ಇಷ್ಟು ಬೇಜಾರಾಯ್ತು ರೀ. ಅವ್ರು ಒಟ್ಟು ನನಗೆ ಒಂದು ಸಲಾರೇ ಮಾತಾಡ್ಸಿರ್ತಾರೆ ಹಂಗಂತಲ್ಲ. ಸೊ ಅದೇ ಅಲ್ಲ, ಹೆಂಡತಿಗಳದ್ದು ಇರುತ್ತೆ ಪದೇ ಪದೇ ಗಂಡ ಮಾತಾಡಿಸ್ಬೇಕು, ಅವಾಗ ಸ್ವಲ್ಪ ಮನಸ್ಸಿಗೇನು ಖುಷಿ ಆಗುತ್ತಾ ಅಂಥೇಳಿ. ಆಮೇಲೆ ಮರುದಿನಾನು ಇವತ್ತು ಮಾತಾಡಿಲ್ರಿ, ಭಾಳ ಆಸೆ ಇತ್ತು, ಏನೋ ಒಂದು ಪ್ಲ್ಯಾನಿಂಗ್ ಇತ್ತು. ಸೊ ಅದು ಪ್ಲ್ಯಾನಿಂಗ್ ಎಲ್ಲ ಕ್ಯಾನ್ಸಲ್ ಆಯಿತು. ಹಿಂಗೆ ನ್ಯೂ ಇಯರ್ ಕಣ್ಣೀರು ಒಳಗೆ ನ್ಯೂ ಇಯರ್ ಆದಂಗೆ ಆಯ್ತು ನೋಡ್ರಿ ಅಂತ. ಸೊ ಅಷ್ಟ ಆಗಿಬಿಟ್ರೆ ಏನಿಲ್ಲ. ನಾನು ಹಾಸ್ಪಿಟಲ್ಗೆ ಹೋಗಿದ್ದೇನೆ, ಅದು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಎಲ್ಲನೂ ದುಃಖ ಇರಲಿ ಖುಷಿ ಇರಲಿ ಎಲ್ಲ ಇರಲಿ ಶೇರ್ ಮಾಡ್ಕೊಳ್ಳೋದು ನಂದು. ಯಾಕಂದರೆ ನಾವು ವ್ಲಾಗ್ ಮಾಡಾಕ್ತೀನಪ್ಪ ಅಂತಂದ್ರೆ ಪ್ರತಿಯೊಬ್ಬರು ವ್ಲಾಗ್ ನೋಡಿದ್ದೀನಿ. ಸೊ ಎಲ್ಲನೂ ಶೇರ್ ಮಾಡ್ಕೊತಾರೆ, ಅದೇ ರೀತಿ ನಾನು ಮಾಡ್ಕೊಳಾಗ್ತೀನಿ, ಬಿಟ್ಟರೆ ಬೇರೆ ಏನಿಲ್ಲ. ನಾ ಹಾಸ್ಪಿಟಲ್ಗೆ ಹೋಗಿದ್ದ ಸ್ನ್ಯಾಪ್ ಹಾಕಿದ್ದೀರಿ. ಮತ್ತು ಹೇಳಿದ್ನಲ್ಲ ಹಳ್ಳಿ ಮನೆ ನಮ್ಮ ಬಾಜುಕಿದ್ರು ಅಶ್ವಿನಿ ಅಂತ ಹೇಳಿ, ಆಕೆ ನನಗೆ ತಂಗಿ ಇದ್ದಂಗೆ ರೀ, ತಂಗಿ ಅದಾಳ. ಮತ್ತು ಹೆಂಗಂದ್ರೆ ನನ್ನ ಜೊತೆ ತಂಗಿ ಇಲ್ಲ ಅನ್ನೋ ಕೊರಕನ್ನ ನೀಗಿಸಿದಾಕಿ ಅಂತಲೇ ಹೇಳ್ಬೋದು. ಆಕೆ ಎಷ್ಟು ತಪ್ಪು ಮಾಡಿದ್ರು, ಆಕೆ ಎಷ್ಟು ನಂಗೆ ಹೇಟ್ ಮಾಡಿದ್ರು, ನಾವು ಜಗಳ ಹಚ್ಚಿದ್ರು, ಆಮೇಲೆ ಆಕೆ ಎಷ್ಟು ನನ್ನ ಬಗ್ಗೆ ಕೆಟ್ಟದಾಗಿ ಅವ್ರ ಮನೇಲಿ ಒಪಿನಿಯನ್ಸ್ ಕೊಟ್ಟಿದ್ರು ಪರವಾಗಿಲ್ಲ. ಮತ್ತು ನಾನು ಅದೇ ರೀತಿ ಒಂದೊಂದು ಸಲ ಕೋಪ ಮಾಡ್ಕೋತೀನಿ, ಆಕೆಗೆ ಒಂದೊಂದು ಸಲ ಹೇಟ್ ಮಾಡ್ತೀನಿ, ಇನ್ನೊಂದು ಸಲ ಇಗ್ನೋರ್ ಮಾಡ್ತೀನಿ, ಎಲ್ಲ ಮಾಡ್ತಿರ್ತೀನಿ. ಆಕೆ ನನ್ನ ಸ್ನ್ಯಾಪ್ ನೋಡಿ ನಂಗೆ ಮೆಸೇಜ್ ಹಾಕಿದ್ರಿ ಏನಾಯ್ತು ಅಂಥೇಳಿ. ಆಮೇಲೆ ನಾ ಹಿಂಗೆ ಅಂತ ಹೇಳಿದಾಗ ಏನೇ ಊಟ ಬಿಟ್ಟರೆ ನೀನು ಯಾರಿಗೂ ಏನೂ ತ್ರಾಸ ಆಗೋಂಗಿಲ್ಲ ಎಲ್ಲ ಹೇಳಿಲ್ಲ, ಸೇಮ್ ನಮ್ಮ ಮಮ್ಮಿ ರೀತಿ. ಅದು ಒಂದು ಕಾರಣಕ್ಕೆ. ಮತ್ತು ನಾವು ಹಳೆ ಮನೆ ಒಳಗಿದ್ದಾಗೂ ಆಕೆ ನನಗೆ ಭಾಳ ಅಂದ್ರೆ ಭಾಳ ನೋಡ್ಕೊತಿದ್ದಳ್ರಿ. ನಾ ಪ್ರೆಗ್ನೆಂಟ್ ಇದ್ದಾಗಲಿ ನೋಡ್ಕೊಂಡಿದ್ಲು, ಸಣ್ಣ ಹುಡುಗಿನೂ ಇದ್ಲು, ಆದ್ರೆ ಬಟ್ ನನಗೆ ನೋಡ್ಕೊಂಡಿದ್ದ ರೀತಿ ಭಾಳ ಚಲೋ ನೋಡ್ಕೊಂಡಿದ್ಲು. ಅವ್ರ ಮಮ್ಮಿನೂ ಆಗಲಿ ನನಗೇನು ಆಸೆ ಆದ್ರೂ, ಆಮೇಲೆ ನಾನ್ ವೆಜ್ ಇಟ್ಸ್ ಮೈ ಫೇವ್ರೆಟ್. ಮತ್ತು ನನಗೇನು ಆಸೆ ಆದ್ರೂ ಅವ್ರು ಮಾಡಿಕೊಡೋದು ತಂದು ಕೊಡೋದು ಎಲ್ಲ ಮಾಡಿದ್ದಾರೆ, ಅದ್ರ ಬಗ್ಗೆ ಏನು ಹೇಳೋಂಗಿಲ್ಲ. ಬಟ್ ಸಣ್ಣ ಪುಟ್ಟ ಕಾರಣಕ್ಕೆ ಸ್ವಲ್ಪ ಸಿಟ್ಟಿರ್ಬೋದು, ಆಗಿಬಿಟ್ರೆ ಮತ್ತೇನಿಲ್ಲ. ಸೊ ಆಕೆಗೆ ಹೇಳಿದ್ರೆ ನಾನು ಹಿಂಗೆ ಊಟ ಅಂತೂ ಮಾಡಿಲ್ಲ, ಮತ್ತು ಫ್ಯಾಮಿಲಿ ಜೊತೆ ಮಾಡಿದಂಗೆ ಅನ್ಸಂಗಿಲ್ಲ. ಸೊ ಗಂಡನ ಮನೇನ ಬೇರೆ ಇತ್ತು, ಅವ್ರ ಮನೇನ ಬೇರೆ. ನನಗಂತೇಳಿ ಇದ್ದಕ್ಕೆ ನೀವು ಒಬ್ಬಾಕಿನ ಅಂತ ಹಿಂಗೆ ಹೇಳಿದ್ರಿ. ನಾನು ಗಂಡನ ನಮ್ಮವ್ರು ಅಂತಿರೋರು, ಬಟ್ ಹೆಂಗಂದ್ರೆ ಯಾರೂ ನಮ್ಮ ಸ್ವಂತದವ್ರ ಆಗೋಕ್ಕೆ ಚಾನ್ಸನೇ ಇಲ್ಲ. ಬಟ್ ನೀ ಇದ್ದಾಗ ನಿನ್ನ ಜೊತೆ ಊಟ ಮಾಡಿದಾಗ ಫೀಲ ಬೇರೆ ಇರುತ್ತೆ, ಫ್ಯಾಮ್ಲಿ ಜೊತೆ ಊಟ ಮಾಡಿದಂಗೆ ಇರುತ್ತೆ ಅಂತ ಹೇಳಿದ್ರೆ ಆಕೆಗೆ. ಸೊ ಆಕೆಗೂ ಸ್ವಲ್ಪ ಅಳುವಂತ ಅಂತ ಅನಿಸ್ತೈತಿ. ಸೊ ಅದಕ್ಕೆ ಬಾ ಏನಾದರೂ ಆರ್ಡರ್ ಹಾಕ್ತೀನಿ, ಊಟ ಮಾಡಲು ಅಂತ ಹೇಳಿದೀನಿ, ಬರಾಕತ್ತಾಳ. ಆಕೆ ಬಂದಾಗ ಸಿಗ್ತೀನಿ. ಇನ್ನೊಂದು ಹೇಳ್ಬೇಕು ಏನಂದ್ರೆ, ಆಕೆನೂ ಆ್ಯಟಿಟ್ಯೂಡ್ ಗರ್ಲ, ನನಗೂ ಆ್ಯಟಿಟ್ಯೂಡ್ ಭಾಳ ಜಾಸ್ತಿ ರೀ. ಮತ್ತು ಇದು ಆ್ಯಟಿಟ್ಯೂಡ್ ಒಂದು ನಡಕ್ಕೆ ಬರೋದು ಬಿಟ್ರೆ ಮತ್ತೇನು ನಮ್ಮ ನಡಕ್ಕೆ ಬರಂಗೇ ಇಲ್ಲ. ಸೊ ಅದು ಬಿಟ್ರೆ ಮತ್ತೇನೂ ಇಲ್ಲ. ಇಷ್ಟ ಆಕೆ ಬಂದಾಗ ಸಿಗ್ತೇನೆ ರೀ ನಾನು. ಮತ್ತು ಈಗ ಆಕೆ ಮಾತಾಡ್ತಾಳ್ರಿ. ಇದು ನೋಡ್ರಿ ಪ್ಲೇಟ್ಸ್ ರೆಡಿ ಆಗಿದ್ದಾವು. ಮತ್ತು ಇದು ನಮ್ದು ಪಾರ್ಸಲ್ ಬಂದೈತಿ, ಒಂದು ರೈಸ, ಒಂದು ಇದು ಕುಲ್ಚಾ, ಏನದು ಇದು ಗ್ರೇವಿ ಏನೋ ಬಂದೈತ್ರಿ. ಈಗ ತಿನ್ನೋದಷ್ಟ. 10:30 ಆಗೈತ್ರಿ. ನಾವೀಗ ಅಶ್ವಿನಿಗೆ ಬಿಡಕ್ಕೆ ಹೊಂಟೇವಿ, ಅವ್ರ ಮನೆಗೆ ಹೊಂಟೇವ್ರಿ. ಊಟ ಆಯಿತು, ಎಲ್ಲ ಆಯಿತು, ವಾಕಿಂಗ್ ಆದಂಗೆ ಆಯ್ತು ಅಂತೇಳಿ ಹೊಂಟೇವಿ. ಸೊ ನಮ್ಮ ಮುಖ ಅಂತೂ ಕಾಣಂಗಿಲ್ಲ ಅಂತೇಳಿ ಫ್ರಂಟ್ ಕ್ಯಾಮ್ರಾ ಮಾಡಿಲ್ಲ. ಸೊ ಕತ್ಲೈತೆ ಅಂಥೇಳಿ ಅಲ್ಲಿ ಮುಂದೆ ಮಾಡ್ತೀನಿ ರೀ, ಲೈಟ್ ಕಂಬರುತ್ತೆ ಅಲ್ಲಿ. ಈಕಿ ನೋಡ್ರಿ ನಾಯಿಗೆ ಹೊಡ್ಯಾಕಂತೇಳಿ ಕಲೆ ಅಷ್ಟು ಹಿಡ್ಕೊಂಡು ಬಂದಾಳ ಅಂಥೇಳಿ ಇದು ನನ್ನ ಕೈಯಾಗ ಬಂದೈತಿ.
ಹೋದ್ವು ರೀ ನಾವು ಅವ್ರ ಮನೆಗೆ ಹೋಗ್ಬಿಟ್ಟು ಕೂತ್ಕೊಂಡಿದ್ದು ಕೂತು ಟೈಮ್ ಪಾಸ್ ಮಾಡಾಕ್ತಿದ್ದು ರೀ. ಸೊ ಬರ್ಬೇಕಂದ್ರೆ ಕತ್ಲಿತ್ತು ಅಂಥೇಳಿ ಆರ್ಯ ಅವ್ರ ಪಪ್ಪ ಬರ್ತೇನಂತ ಅಂದಿದ್ರು. ಸೊ ಅದಕ್ಕೆ ವೇಟ್ ಮಾಡ್ಕೊತ ಕುಂತಿದ್ದು. ಮತ್ತು ಅದು ಫೋಟೋಸ್ ಎಲ್ಲ ನೋಡಾಕ್ತಿದ್ದು ರೀ ಆಕೆ ಮೊಬೈಲ್ ಒಳಗಿನು. ಅಂದ್ರೆ ನಾನು ಮೊಬೈಲ್ ಒಳಗೆ ಡಿಲೀಟ್ ಆಗ್ತಿರ್ತಾವೆ, ಸ್ಟೋರೇಜ್ ಫುಲ್ ಆಯ್ತಂದ್ರೆ ನಾ ಡಿಲೀಟ್ ಮಾಡ್ತಿರ್ತೇನೆ ರೀ. ಆಕೆ ಹಾಗಲ್ಲ, ಆಕೆ ಅವ್ರ ಮೊಬೈಲ್ ಒಳಗೆ ಇದ್ದಿದ್ದು ಫೋಟೋ ಡಿಲೀಟ್ ಮಾಡೋಂಗಿಲ್ಲ. ಸೊ ನಮ್ಮೆಲ್ಲ ಹಳೆ ಫೋಟೋ ನೋಡ್ಕೋತ ಕೂತಿದ್ದು ರೀ. ಸೊ ಹಳೆ ನೆನಪು ಬರಾಕ್ತಿತ್ತು. ಬಟ್ ಏನು ಮಾಡೋದು, ಒಂದು ಸಲ ಮಿಂಚೋದ ಕಾಲ ನೆಕ್ಸ್ಟ್ ಬರೋಂಗಿಲ್ಲ ಅಂತ ಅಂತಾರಲ್ಲ. ಸೊ ಅದಕ್ಕೆ ಟೈಮ್ ಆಗಿತ್ತು, ಟೈಮ್ ಭಾಳ ಆಗಿತ್ತು ರೀ ಆಲ್ರೆಡಿ. ಸೊ ಅದು ಟೈಮ್ ಪಾಸ್ ಮಾಡ್ಕೋತ ಕೂತಿದ್ದು. ಹೆಂಗೆ ಟೈಮ್ ಹೊಂಟೈತೆ ಅನ್ನೋದು ಗೊತ್ತಾಗಿತ್ತು ರೀ. ಸೊ ನಮ್ಮ ಮನ್ಯಾಗ ಆಕಿ ಬಂದಾಗೂ ಹೆಂಗೆ ಟೈಮ್ ಹೋಯ್ತು ಅನ್ನೋದು ಗೊತ್ತಿಲ್ಲ. ಸೊ ಮೊದಲು ಹಂಗೆ ಆಗ್ತಿತ್ತು ರೀ, ನನಗೆ ಹಾಕಿದ್ರೆ ಟೈಮ್ ಹೋಗೋದು ಗೊತ್ತಾಗ್ತಿರ್ಕಿಲ್ಲ. ಇವಾಗ ನೋಡಿರಿ ನನ್ನ ಫೇಸ್ ಮೇಲೆ ಎಷ್ಟು ನಗು ಐತೆ ಅಂಥೇಳಿ. ಅವ್ರ ಮನೆ ಬಾಜುಕೋ ಜೋಕಾಲಿ ಹಾಕಿದ್ದಾರೆ ರೀ. ಅವ್ರ ಜೋಕಾಲಿ ಅಂತಾರೋ ಏನಂತಾರೋ ಗೊತ್ತಿಲ್ಲ ರೀ ನನಗೆ. ಅದು ಆಟಾಡ್ಕೋತ ಕೂತಿದ್ದು. ನಿನ್ನೆ ಊಟ ಆಯ್ತು ರೀ. ಆಮೇಲೆ ಮನೆಗೆ ಬಿಟ್ಟು ಬಂದು ನೀವು ನೋಡಿರ್ಬೋದು. ಇವತ್ತು ಶುಕ್ರವಾರ ಅಂಥೇಳಿ ಪೂಜೆ ಎಲ್ಲ ಆಯಿತು, ಮನೆ ಎಲ್ಲ ಕ್ಲೀನ್ ಆಯಿತು. ಇವಾಗ ವ್ಲಾಗ್ನ ಎಂಡ್ ಮಾಡ್ಬೇಕಂತ ಅಂದ್ಕೊಂಡಿದ್ದೆ ರೀ. ಬಟ್ ಏನಾಯ್ತಂದ್ರೆ ಈಗ ಮತ್ತೆ ಫಿಶ್ 2 ತಂದಿದ್ದಿರಲ್ಲ, ಅದು ಸತ್ತು ಹೋಗ್ಬಿಟ್ಟು ರೀ ಅವ. ಆಮೇಲೆ ಇನ್ನೂ 2 ತಂದಿದ್ದು. ಆಮೇಲೆ ಸ್ವಲ್ಪ ಬೇಜಾರಾಯ್ತು ಸ್ಟಾರ್ಟಿಂಗ್. ಆಮೇಲೆ ಮತ್ತೆ ಬೇರೆ ಫಿಶ್ ತಂದಿದ್ದು ರೀ, ಅದು ಚಲೋ ಬಂತು. ಈಗ ಇನ್ನೂ ಅದಾವ್ರಿ, ಭಾಳ ದಿನ ಆಯ್ತು. ಹೆಂಗದಾವ ಹಂಗೆ ಅದಾವೆ, 2 ಅದಾವ್ರಿ. ಸೊ ಇನ್ನೂ 2 ತರಕ್ಕೆ ಹೋಗ್ಬೇಕು ಇವಾಗ. ಸೊ ಅದಕ್ಕೆ ತರಕ್ಕೆ ಹೊಂಟೇವಿ. ಅದೊಂದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿಬಿಟ್ಟು ವ್ಲಾಗ್ನ ಎಂಡ್ ಮಾಡ್ತೀನಿ. ಸೊ ನೋಡ್ಕೋತೀರಿ. ಇನ್ನೊಂದು ಹೇಳ್ಬೇಕ್ರಿ ನಿಮಗೆ, ನಿನ್ನೆ ಜಗಳ ಆಯ್ತಂತ ಹೇಳಿದ್ನಲ್ಲ. ಸೊ ಜಗಳ ಸಣ್ಣ ಪುಟ್ಟ ಗಂಡ ಹೆಂಡತಿ ನಡುವೆ ಇದ್ದೇ ಇರ್ತಾವ. ಮನಸ್ತಾಪ ಆಗಲಿ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸ್ವಲ್ಪ ಬಂತಂದ್ರೂ ಹಂಗಾಗುತ್ತೆ. ಸೊ ನಮ್ಮ ನಡುವೆ ಭಾಳ ಅಂದ್ರೆ ಭಾಳ ಅಂಡರ್ಸ್ಟ್ಯಾಂಡಿಂಗ್ ಐತ್ರಿ. ಸೊ ಅವರು ನನಗೆ ಭಾಳ ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾರೆ, ನಾನು ಮಾಡ್ಕೋತೀನಿ. ಬಟ್ ನನ್ನ ಮನಸ್ಸೊಳಗಿಂದ ಸ್ವಲ್ಪ ಅವ್ರಿಗೆ ಅರ್ಥ ಆಗಲಿಲ್ಲ ಅಂದ್ರೆ ನನಗೆ ಇದಾಗತ್ತೆ ರೀ. ಅಂದ್ರೆ ನನಗೆ ಸಿಟ್ಟು ಬರುತ್ತೆ. ನಾನೇ ಹೆಚ್ಚು ಜಗಳ ತೆಗಿಯೋಕೆ ಹೊರತು ಅವ್ರು ಯಾವತ್ತೂ ನನ್ನ ಜೊತೆ ಜಗಳ ತೆಗಿಯಂಗಿಲ್ಲ. ಸೊ ಅವ್ರು ಯಾವತ್ತೂ ಆಗಲಿ ನಂಗೆ ಹೇಟ್ ಮಾಡಿದ ಥರ ಮಾಡ್ತಾರೆ, ಬಟ್ ಮನಸ್ಸಿಂದ ಹೇಟ್ ಮಾಡೋಂಗಿಲ್ಲ. ಸೊ ಅಷ್ಟೊಂದು ಹೇಟ್ ಮಾಡೋಂಗಿಲ್ಲ, ಅದು ಸ್ವಲ್ಪ ಸಿಟ್ಟೊಳಗೆ ಮಾಡ್ತಿರ್ಬೋದು. ಸೊ ನಾನು ಜಗಳ ತೆಗಿಯೋದೇ ಹೆಚ್ಚು. ಸ್ವಲ್ಪ ನನ್ನ ವಾಯ್ಸ್ ಚೇಂಜ್ ಆಗೈತಿ, ಯಾಕಂದ್ರೆ ನಿನ್ನೆಯಿಂದ ಮತ್ತೆ ನೆಗಡಿ ಇಲ್ಲ. ಸೊ 2 ದಿನ ಐತ್ರಿ ನೆಗಡಿ ಸ್ಟಾರ್ಟ್ ಆಗಿಬಿಟ್ಟೈತಿ. ಯಾಕೇನೋ ಗೊತ್ತಿಲ್ಲ, ಈ ವೆದರ್ ಒಳಗೂ ಏನಾನ ನೀರೊಳಗೆ ಕೈ ಹಾಕೋದ್ರಿಂದನೂ ನೆಗಡಿ ಕಡಿಮೆನ ಆಗ್ವತ್ರಿ. ಎಷ್ಟು ತೋರಿಸ್ಕೊಂಬಂದಿದ್ದು ಹಾಸ್ಪಿಟಲ್ಗೆ. ಸೊ ಏನು ಹೇಳೋದಪ್ಪ ಅಂತಂದ್ರೆ, ಪ್ರತಿಯೊಬ್ಬರು ಗಂಡ ಹೆಂಡತಿ ನಡುವೆ ಏನೇನೂ ಇರಂಗಿಲ್ಲ. ಸೊ ಅವ್ರು ಈ ಥರ ಮಾಡಿದ್ರೆ, ಅವ್ರು ಹೇಳಿದ್ರೆ ಇವ್ರಿಗೆ ಈ ಥರ ಏನಿರಲ್ಲ. ಗಂಡ ಹೆಂಡತಿ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಇತ್ತಂದ್ರೆ ತಾನಾಗೇ ಎಲ್ಲ ಕ್ಲಿಯರ್ ಆಗುತ್ತೆ. ಅವ್ರು ಯಾಕೆ ಕೋಪ ಮಾಡ್ಕೊಂಡಾರ, ಎದಕ್ಕೆ ಮಾಡ್ಕೊಂಡಾರ ಅನ್ನೋದು ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ಅಷ್ಟೇ. ಮತ್ತು ಬಿಟ್ರೆ ಏನೂ ಇರಂಗಿಲ್ಲ. ಮತ್ತು ಸ್ವಲ್ಪ ಅವ್ರು ಅಪೋಸಿಟ್ ಪರ್ಸನ್, ಗಂಡ ಆಗಲಿ ಹೆಂಡತಿ ಆಗಲಿ ಕೋಪ ಮಾಡ್ಕೊಂಡ್ರೆ ಇನ್ನೊಬ್ರು ಅಪೋಸಿಟ್ ಅಂದರೆ ಹೆಂಡತಿ ಆಗಲಿ ಗಂಡ ಆಗಲಿ ಸೈಲೆಂಟ್ ಆಗಿರಬೇಕು. ಇಲ್ಲ ಅವ್ರಿಗೆ ಕೇಳ್ಕೋಬೇಕು. ಏನು ಕೂತ್ಕೊಂಡು ಮಾತಾಡಿ ಸೊಲ್ಯೂಷನ್ ನಾವು ಹುಡುಕ್ಬೇಕು ಹೊರತು, ಅದೇ ಹೇಳಿದ್ನಲ್ಲ, ಸೊಲ್ಯೂಷನ್ ನಾವು ಹುಡ್ಕೋಬೇಕು, ನಾವು ಕ್ಲಿಯರ್ ಮಾಡ್ಕೋಬೇಕೆಲ್ಲ. ಯಾರ್ಯಾರು ನಮಗೆ ಆಗಂಗಿಲ್ಲ. ಸೊ ನಾ ಈಗ ಸಿಟ್ಟು ಮಾಡ್ಕೊಂಡ್ರೆ ನನ್ನ ಗಂಡನ ನನಗೆ ನೋಡ್ಬೇಕಾ, ರಮಿಸ್ಬೇಕಾ. ಸೊ ಅವ್ರಿಗೇನೋ ಮಿಸ್ಅಂಡರ್ಸ್ಟ್ಯಾಂಡ್ ಆಯ್ತಂದ್ರೆ ನಾ ಸರಿಪಡಿಸ್ಕೋಬೇಕಾ. ನಮ್ಮ ನಡುವೆನ ಇರುತ್ತೆ ಹೊರತು ಯಾರು ಬಂದು ಕ್ಲಿಯರ್ ಮಾಡಂಗಿಲ್ಲ. ಬರ್ತಾರ ಹೋಗ್ತಾರ ಹೇಳ್ತಾರ ಅಷ್ಟು ಬಿಟ್ರೆ ಯಾರ್ಯಾರು ನಮಗೆ ಆಗೋದಿಲ್ಲ. ನಮಗೆ ನಾವು ಇಬ್ರಿಗೆ, ಅವ್ರಿಗೆ ನನಗೆ ಅವ್ರ ಬಿಟ್ರೆ ಏನೂ ಆಗಂಗಿಲ್ಲ. ಸೊ ಹಿಂಗಾಗಿ ಅಂಡರ್ಸ್ಟ್ಯಾಂಡ್ ಒಂದಿದ್ರೆ ಮತ್ತು ಯಾವಾಗ ನಮಗೆ ಜಗಳ ಆಗಿರುತ್ತೆ ಮಾತು ಬಿಡೋದು ದೊಡ್ಡ ತಪ್ಪ್ರಿ. ಯಾಕಂದ್ರೆ ಮಾತಾಡಿಲ್ಲ ಅಂದ್ರೆ ಇವ್ರಿಗೆ ಅರ್ಥ ಆಗಂಗಿಲ್ಲ, ಅವ್ರಿಗೆ ಅರ್ಥ ಆಗಂಗಿಲ್ಲ. ಮಾತಾಡ್ಕೊಂಡು ಕ್ಲಿಯರ್ ಮಾಡ್ಕೊಳ್ಳೋದು ಒಳ್ಳೇದಂತ ಹೇಳ್ತೀನಿ. ಹಾಗಾಗಿ ನಾವು 4 years ಕಂಪ್ಲೀಟ್ ಆಗಕ್ಕೆ ಬಂದ್ರಿ. 1 ದಿನ ಅಲ್ಲ, 1 hour ಅಲ್ಲ, ಏನು ಹೇಳ್ತಾರದು, 1 second
ನಾವು ಮಾತು ಬಿಟ್ಟಿಲ್ಲ, ಯಾಕಂದ್ರೆ ನಮಗೆ ಮಾತು ಬಿಡೋದು ಆಗಂಗೆ ಇಲ್ಲ. ನಾವು ಮಾತು ಬಿಟ್ಟಿಲ್ಲ. ಆದರೆ ನಾ ಹೇಳಾಕ್ತೀನಿ, ಒಬ್ಬೊಬ್ರು ಮಾತು ಬಿಟ್ಟು ಒಂದೊಂದು ವಾರ 4 ದಿನ 3 ದಿನ ಈ ಥರ ಇರ್ತಾರೆ, ಅವ್ರಿಗೆ ಹೇಳಾಕ್ತೀನಿ. ಹಂಗೆ ದೇವ್ರಿಗೆ ಹೋಗಿ ಬರ್ಬೇಕಂಥೇಳಿ ಅಲ್ಲೇ ಮನೆ ಕಡೆ ಗುಡಿಗಿತ್ತಲ್ಲ, ಸೊ ಹೋಗಿದ್ದು ರೀ. ನಾನು ಆರ್ಯ ಪಪ್ಪ ಹೋಗಿದ್ದು ರೀ. ಮತ್ತು ಏನಾಯ್ತಂದ್ರೆ ಅಲ್ಲೇ ಅಶ್ವಿನಿ ಬರಾಕ್ತಿದ್ಳು. ಸೊ ನನಗೆ ಗೊತ್ತಿತ್ತು ಆಕೆ ಸ್ಕೂಲ್ ಟೈಮ್ ಆಗೈತಿ, ಬರ್ತಿರ್ತಾಳೆ, ರೋಡ್ ಮೇಲೆ ಸಿಗ್ತಾಳೆ ಅಂಥೇಳಿ. ಹಂಗೆ ಆಯ್ತು ರೀ, ಅದು ಸಿಕ್ಕಳು. ಆಮೇಲೆ ಇದು ನಮ್ಮ ರಾಕಿ ನೋಡ್ರಿ, ಅಲ್ಲಿ ಗುಡಿ ಒಳಗೆ ಒಂದು ಬೆಕ್ಕ ಇತ್ತು ಅಂಥೇಳಿ ಬೆಕ್ಕಿಗೆ ಹಿಡಿಯಕ್ಕೆ ನೋಡಾಕ್ತಿತ್ತು ರೀ ಅದು. ಸೊ ಆಮೇಲೆ ಹೊರಟು ರೀ ನಾವು. ಅಲ್ಲೇ ಕಬ್ಬಿನ ಹಾಲು ಕುಡಿದು ಆಮೇಲೆ ಅದು ಪಿಜ್ಜಾ ತಿನ್ಬೇಕಾ ಅಂಥೇಳಿ ಹೋಗಿದ್ದು. ಬಟ್ ಅದು ಪಿಜ್ಜಾ ಭಾಳ ಹೆವಿ ಆಗುತ್ತೆ, ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಆ ಪಿಜ್ಜಾ ತಿಂದು ಇದಾಗೈತೆ ಅಂಥೇಳಿ ಒಂಥರ ಏನೋ ವಾಮಿಟಿಂಗ್ ಇತ್ತಲ್ಲ. ಸೊ ನನಗಿನ್ನೂ ಕಡಿಮೆ ಆಗಿರಲಿಲ್ಲ. ಸೊ ಹೀಗಾಗಿ ಅವ್ರೊಂದು ಬರ್ಗರ್, ನಮ್ಮ ಆರ್ಯ ಒಂದು ಬರ್ಗರ್ ರೀ. ಆಮೇಲೆ ಅವ ಅಷ್ಟೊಂದು ತಿನ್ನೋಂಗಿಲ್ಲ. ಸೊ ಪೊಟ್ಯಾಟೊ ರೋಲ್ ಒಂದು ತೊಗೊಂಡು ರೀ. ಸೊ ಆಮೇಲೆ ಫಿಶ್ 2 ಆಗಿದ್ದು ಅಂತ ಹೇಳಿದ್ನಲ್ಲ, ಇನ್ನೂ 2 ತರಬೇಕಂತೇಳಿ ಫಿಶ್ ತರಕಂತೇಳಿ ಹೋಗಿದ್ದು. ಸೊ ಅವ್ರಿಗೆ ಕೇಳಿದ್ರು ರೀ, ನಮ್ಮ ಈಗ ಆಲ್ರೆಡಿ ಇರೋ ಫಿಶ್ ಜೊತೆ ಬೇರೆ ಯಾವ ಸೆಟ್ ಆಗ್ತಾವೆ ಅವ ಕೊಡ್ರಿ ಅಂಥೇಳಿ. ಯಾವುದು ಸೆಟ್ ಆಗೋಂಗಿಲ್ಲ, ಅವು ಸ್ವಲ್ಪ ಹಾರ್ಡ್ ಅದಾವು ಏನೋ ಅಂತ ಅಂದ್ರಿ ಅವ್ರು. ಆಮೇಲೆ ತಂದು ಮನೆಯೊಳಗೆ ಅದು ಫಿಶ್ ಟ್ಯಾಂಕ್ ಒಳಗೆ ಹಾಕಾಕ್ತಿದ್ರಿ ನಮ್ಮ ಹಸ್ಬೆಂಡ್ ಅವ್ರ. ಸೊ ಕಲ್ಲೂ ಬೇಕಾಗಿದ್ದು ಎಕ್ಸ್ಟ್ರಾ ಅಂಥೇಳಿ ತಂದಿದ್ದು. ಎಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಸೊ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ಏನಿದ್ರು ಏನು ತಪ್ಪಾಗಿದ್ರು ಸರಿಯಾಗಿದ್ರು ಕಮೆಂಟ್ ಮಾಡಿರಿ, ಏನೂ ಬೇಜಾರಿಲ್ಲ. ಸೊ ಏನು ಕಮೆಂಟ್ ಮಾಡೋಕ್ಕೆ ಏನಾಗೋದೈತಿ. ಸೊ ಹಿಂಗೆ ನಾವು ಬೇರೆಯವ್ರಿಗೆ ಮಾಡ್ತಿರ್ತೀವಿ. ಸೊ ನಾವು ಈಗ ವ್ಲಾಗ್ ಮಾಡಾಕ್ತೀವಂದ್ರೆ ನಮಗೂ ಕಮೆಂಟ್ ಮಾಡೋರು ಇದ್ದೇ ಇರ್ತಾರೆ. ಸೊ ಹಿಂಗಾಗಿ ಇಷ್ಟಪಟ್ಟ ಸ್ವಲ್ಪ ಜನ ಈಗ ನೋಡಾಕತ್ತೀರಿ, ಆದಷ್ಟು ಹೆಚ್ಚು ನೋಡಲಿ ಅಂತ ಇಷ್ಟಪಡ್ತೀನಿ. ಯಾಕಂದ್ರೆ ಭಾಳ ಆಸೈತಿ 1K ಆಗೋದ್ರಿ. ಸೊ ಹಿಂಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೀವು ನಾ ಮಾಡೋ ಪ್ರತಿಯೊಂದು ಹೊಸ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ ರೀ. ಹಿಂಗಾಗಿ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.